ಅಹಮದಾಬಾದ್ನಲ್ಲಿ ನಡೆದ ವಿಮಾನ ದುರಂತ ಘಟನೆಗೆ ಸಿದ್ಧಗಂಗಾ ಶ್ರೀಗಳು ವಿಷಾದ ವ್ಯಕ್ತಪಡಿಸಿ ಮೃತರ ಆತ್ಮಕ್ಕೆ ಶಾಂತಿ ದೊರೆಯಲಿ, ದುಃಖ ಸಹನಶೀಲ ಶಕ್ತಿ ಕೊಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು. ಮೊನ್ನೆ ಅಹಮದಾಬಾದ್ನ ವಲ್ಲಭಾಯ್ ಪಟೇಲ್ ವಿಮಾನ ನಿಲ್ದಾಣದಿಂದ ಇಂಗ್ಲೆಂಡ್ಗೆ ಹೊರಟಂತಹ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆದ ಕೆಲವೇ ಸೆಕೆಂಡ್ಗಳಲ್ಲಿ 1-2 ನಿಮಿಷಗಳಲ್ಲೇ ಇರಬೇಕು. ಅಷ್ಟು ಬೇಗ ಅದು ಯಾವ ಕಾರಣದಿಂದ ಏನಾಯಿತು ಗೊತ್ತಿಲ್ಲ, ಅವಘಡಕ್ಕೆ ತುತ್ತಾಗಿ ಅದರಲ್ಲಿದ್ದಂತಹ 250 ಜನ, ಹೆಚ್ಚು ಕಡಿಮೆ ಎಲ್ಲ 240 ಜನ ಮತ್ತು ಕ್ರೂ ಮೆಂಬರ್ಸ್ ಎಲ್ಲ ಸೇರಿ, ಪೈಲಟ್ಗಳು ಸೇರಿ ಒಬ್ಬ ಮಾತ್ರ ಪ್ರಾಣಾಪಾಯದಿಂದ ಉಳಿದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅಂತಹ ಒಂದು ದೊಡ್ಡ ಅವಘಡ, ದುರಂತ ಸಂಭವಿಸಿರುವಂಥದ್ದು ಅತ್ಯಂತ ದುಃಖದಾಯಕವಾಗಿರುವಂಥದ್ದು. ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಮಾತನಾಡಿದ ಶ್ರೀಗಳು, ನಿಜಕ್ಕೂ ನಾವು ಕಂಡಂತಹ ಕೇಳಿದಂತಹ ಅತಿ ದೊಡ್ಡ ವಿಮಾನ ದುರಂತ ಇದು. ಇಡೀ ದೇಶವೇ ಅತ್ಯಂತ ದುಃಖ ಪಡುವ ಸಂಗತಿಯಾಗಿದೆ. ಭವಿಷ್ಯ ರೂಪಿಸಿಕೊಳ್ಳಬೇಕಿದ್ದ ವಿದ್ಯಾರ್ಥಿಗಳು ವೈದ್ಯರಾಗಿ ಸೇವೆ ಸಲ್ಲಿಸುವ ಕನಸು ಕಟ್ಟಿಕೊಂಡಿದ್ದರು. ಆದರೆ ವಿಧಿಯ ಆಟಕ್ಕೆ ಬಲಿಯಾಗಿದ್ದಾರೆ ಎಂದು ಕಳವಳ ವ್ಯಕ್ತಪಡಿಸಿದರು. ಎಲ್ಲರೂ ಕೂಡ ಬಹಳ ಉತ್ಸಾಹದಿಂದ ತಮ್ಮ ಊರುಗಳಿಗೆ ಹೋಗುವಂಥದ್ದು, ತಮ್ಮ ಕೆಲಸಗಳಿಗೆ ಹೋಗುವಂತಹ ಉತ್ಸಾಹದಲ್ಲಿದ್ದರು. ಆ ಉತ್ಸಾಹ ಕ್ಷಣದಲ್ಲೇ ಎಲ್ಲವೂ ಕೂಡ ಭಗ್ನವಾಗಿರುವಂಥದ್ದು. ಅದರ ಜೊತೆಗೆ ಆ ವಿಮಾನ ಬಿದ್ದಂತಹ ಸ್ಥಳದಲ್ಲಿ ಏನು ವಿದ್ಯಾರ್ಥಿ ನಿಲಯ, ಅಲ್ಲಿಯ MBBS ಕಾಲೇಜಿನ ವಿದ್ಯಾರ್ಥಿಗಳು ಊಟದ ಸಂದರ್ಭ, ಅದು ಎಲ್ಲರೂ ಸೇರಿದಂತಹ ಸಂದರ್ಭದಲ್ಲಿ ಅಲ್ಲಿ ಬಿದ್ದಂತಹ ಸಂದರ್ಭದ 10 ಮಕ್ಕಳು ಕೂಡ ಜೀವವನ್ನು ತೆತ್ತಿದ್ದಾರೆ. 50-60 ಮಕ್ಕಳಿಗೆ ಇವತ್ತು ಗಾಯಗಳಾಗಿ ಅವರು ಕೂಡ ಆಸ್ಪತ್ರೆಗೆ ಸೇರಿರುವಂತಹದ್ದು. ನಿಜಕ್ಕೂ ಕೂಡ ನಾವು ಕಂಡಂತಹ ಕೇಳಿದಂತಹ ಒಂದು ದೊಡ್ಡ ವಿಮಾನ ದುರಂತಗಳಲ್ಲಿ ಇದು ಮುಖ್ಯವಾಗಿರುವಂಥದ್ದು ಅಂತೇಳಿ ಭಾವಿಸಬೇಕಾಗಿರುವಂಥದ್ದು. ಇದು ಅತ್ಯಂತ ದುಃಖ ಪಡುವಂತಹ ಸಂಗತಿ. ಇದಕ್ಕೆ ನಾವೆಲ್ಲ ಕೂಡ ಮರಗಬೇಕಾಗಿರುವಂಥದ್ದು. ವಿದೇಶಕ್ಕೆ ಹೊರಟಿದ್ದ ಪ್ರಯಾಣಿಕರ ಕುಟುಂಬಗಳಲ್ಲಿ ದುಃಖ ಇಷ್ಟೇ ಅಂತ ಹೇಳೋಕೆ ಆಗಲ್ಲ. ಅವರೆಲ್ಲರಿಗೂ ಕೂಡ ದುಃಖ ಸಹನಶೀಲ ಶಕ್ತಿ ಕೊಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ವಿಮಾನ ಟೇಕ್ ಆಫ್ ಆದ ಕೆಲವೇ ಸೆಕೆಂಡುಗಳಲ್ಲಿ ದುರಂತ ಸಂಭವಿಸಿದೆ. ಯಾವ ಕಾರಣದಿಂದ ಏನಾಯಿತು ಗೊತ್ತಿಲ್ಲ. ವಿಮಾನದಲ್ಲಿದ್ದ ಪೈಲಟ್, ಪ್ಯಾಸೆಂಜರ್ಗಳ ಪೈಕಿ ಒಬ್ಬ ಮಾತ್ರ ಬದುಕುಳಿದಿದ್ದಾನೆ. ಅಂತಹ ಒಂದು ದೊಡ್ಡ ದುರಂತ ಸಂಭವಿಸಿರೋದು ನಿಜಕ್ಕೂ ದುಃಖಕರವಾದ ವಿಚಾರ ಎಂದರು. ಬಾಬು ಖಾನ್, 9 ಲೈವ್ ನ್ಯೂಸ್, ತುಮಕೂರು.